ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಸಖತ್ ಟೇಸ್ಟಿಯಾಗಿ ಇವಾಗಂತೂ ತುಂಬಾ ನೆಲ್ಲಿಕಾಯಿ ಸಿಗ್ತವೆ. ಇದು ಒಂದು ವರ್ಷ ಇಟ್ರೂ ಏನೂ ಆಗೋದಿಲ್ಲ. ಒಂದು ಸ್ವೀಟ್ ನೆಲ್ಲಿಕಾಯಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನೆಲ್ಲಿಕಾಯಲ್ಲಂತೂ ತುಂಬ ಹೆಲ್ತ್ ಬೆನಿಫಿಟ್ ಅಂತೂ ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮಗೆ ಕೂದಲಿಗಂತೂ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ. ಇವಾಗ ನಾನು ಅರ್ಧ ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ನೆಲ್ಲಿಕಾಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದ್ಮೇಲೆ ಆ ನೀರೆಲ್ಲ ಸೋದಿಸ್ಕೊಂಡು ಇವಾಗ ಒಂದು ಫೋಕ್ ತಗೊಂಡು ಎಲ್ಲ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಚುಚ್ಕೊಬೇಕು. ಯಾಕಂದರೆ ನಾವು ಮಾಡುವಂಥದ್ದು ಸ್ವೀಟ್ ರೆಸಿಪಿ ಆಗಿರುತ್ತೆ ಅಲ್ವಾ, ಇದೆಲ್ಲ ಒಂದು ಸ್ವಲ್ಪ ಜ್ಯೂಸಿ ಎಲ್ಲ, ಇದು ಒಂದು ಸ್ವಲ್ಪ ಕಹಿ ಕಹಿ ಇರುತ್ತೆ, ಒಂದು ಸ್ವಲ್ಪ ಒಗರಿನ ಅಂಶ, ಆಮೇಲೆ ಕಹಿ ಇರುತ್ತೆ ನೆಲ್ಲಿಕಾಯಿ ಒಟ್ಟಿಗೆ. ಮಕ್ಕಳಿಗೆ ಕೊಟ್ಟರೆ ಹಾಗೆ ತಿನ್ನೋದಿಲ್ಲ. ಹಾಗಾಗಿಬಿಟ್ಟು ಈ ಥರ ಒಂದು ಸ್ವೀಟ್ ರೆಸಿಪಿ ಮಾಡಿಟ್ಕೊಂಡ್ರು ವರ್ಷವೂ ಕೆಡೋದಿಲ್ಲ. ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೆಲ್ಲಿಕಾಯಿ ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಎಲ್ಲ ನೆಲ್ಲಿಕಾಯಿಗೆ ಚೆನ್ನಾಗಿ ಫೋಕಿಂದ ಚುಚ್ಚಿಟ್ಕೊಂಡಿದ್ದೀನಿ. ಫೋಕ್ ಏನಾದರೂ ಇಲ್ಲ ಅಂದರೆ ಸೂಜಿ ಇರುತ್ತೆ ಅಲ್ವಾ, ಸೂಜಿಯಲ್ಲೂ ಚೆನ್ನಾಗಿ ಚುಚ್ಕೊಬೇಕು. ಇವಾಗ ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನು. ನಾರ್ಮಲಾಗಿ ಕುಕ್ಕರ್ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಆಗುತ್ತೆ ಇಡ್ಲಿದು. ಆ ಪ್ಲೇಟಲ್ಲಿ ಒಂದು 4 ಇಟ್ಕೊಂಡ್ರೂ ಬೇಯುತ್ತೆ. ಇವಾಗ ನಾನು ಈ ಥರದ ಇಡ್ಲಿ ಪಾತ್ರೆ ತೊಗೊಂಡ್ಬಿಟ್ಟು ಕೆಳಗೆ ನೀರು ಹಾಕ್ಬಿಟ್ಟು ಮೇಲೆ ಪ್ಲೇಟ್ ಇಟ್ಬಿಟ್ಟು ಎಲ್ಲ ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ. 10 ನಿಮಿಷ ಸ್ಟೀಮ್ ಮಾಡ್ಕೊಬೇಕು. ತುಂಬ ಹೊತ್ತೇನಾದರೂ ಸ್ಟೀಮ್ ಮಾಡ್ಕೊಂಬಿಟ್ರೆ ಎಲ್ಲ ಸೀಳ್ಬಿಡುತ್ತೆ, ಎರಡೆರಡು ಆಗಿಬಿಡುತ್ತೆ, ಫುಲ್ಲು ನಮಗೆ ಸಿಗೋದಿಲ್ಲ. ಹಾಗಾಗಿಬಿಟ್ಟು ಕರೆಕ್ಟ್ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಚೆನ್ನಾಗೇ ಸ್ಟೀಮ್ ಆಗಿಬಿಡುತ್ತೆ, ಬೆಂದುಬಿಡುತ್ತೆ ನೆಲ್ಲಿಕಾಯಿ. ಇವಾಗ ನೋಡ್ತಾ ಇರ್ರಿ, ನಾನು ಮುಚ್ಚಿಟ್ಟಿದ್ದೀನಿ. 10 ನಿಮಿಷವರೆಗೂ ಚೆನ್ನಾಗೇ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇದಕ್ಕೂ ಮೇಲೆ ಏನಾದರೂ ಬಿಟ್ಬಿಟ್ರೆ ಎಲ್ಲ 2 ಪೀಸ್ ಆಗಿಬಿಡುತ್ತೆ. ಇವಾಗ ಅರ್ಧ ಕೆ ಜಿ ನೆಲ್ಲಿಕಾಯಿಗೆ ನಾನು 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಬೇಕು. ಜಸ್ಟ್ ಬೆಲ್ಲ ಕರಗಬೇಕು, ತುಂಬ ಇದಾಗಬಾರ್ದು. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕು. ಸ್ವಲ್ಪ ಒಳ್ಳೆ ಬೆಲ್ಲನೇ ತೊಗೊಬೇಕು. ಒಂದು ಸ್ವಲ್ಪ ಕಲ್ಲು ಏನೂ ಇರಲ್ಲ ಅಲ್ವಾ, ಅಂಥದ್ದು ಕ್ಲೀನ್ ಬೆಲ್ಲ ನೋಡಿಬಿಟ್ಟೆ ತೊಗೊಂಡು ಇವಾಗ ಫ್ಲೇವರ್ಗೆ ಒಂದು 4-5 ಏಲಕ್ಕಿಯನ್ನು ನಾನು ಕುಟ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು. ಸ್ವಲ್ಪನೇ ನೀರು ಹಾಕ್ಕೊಬೇಕು. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ವ ನೆಲ್ಲಿಕಾಯಿ, ಅದು ಈ ಬೆಲ್ಲದೊಟ್ಟಿಗೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ತರ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಆಮೇಲೆ ಹೈ ಫ್ಲೇಮು ಲೋ ಫ್ಲೇಮ್ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು 20 ನಿಮಿಷವರೆಗೂ ಚೆನ್ನಾಗೇ ಕಲಿಸ್ಕೊಂಡೇ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು ನೆಲ್ಲಿಕಾಯಿಯನ್ನು. ಇವಾಗ ನೆಲ್ಲಿಕಾಯಿ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ನೀರಿನ ಅಂಶನೂ ಬಿಟ್ಕೊಳ್ಳುತ್ತೆ ಬೆಲ್ಲದಲ್ಲಿ. ಯಾಕಂದರೆ ಸ್ಟೀಮ್ ಮಾಡಿರ್ತೀವಲ್ವ, ನೆಲ್ಲಿಕಾಯಲ್ಲಿ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. ಆ ನೀರಿನ ಅಂಶ ಬಿಟ್ಕೊಂಡು ಒಂದು ಸ್ವಲ್ಪ ನೀರು ಆದಂಗೆ ಹಾಕ್ತಾ ಇರುತ್ತೆ. ಅದಕ್ಕೇನು ಹೆದರೋದು ಬೇಡ. ಮತ್ತು ಕಲಿಸ್ಕೊತಾನೆ ಇರ್ತಾ ಇದ್ವಿ ಅಂದರೆ ಆ ನೀರೆಲ್ಲ ಗಟ್ಟಿಯಾಗಿ ಬೆಲ್ಲ ಚೆನ್ನಾಗಿ ಜೇನುತುಪ್ಪ ಥರ ಆಗಿಬಿಟ್ಟು ಸಖತ್ತಾಗಿ ಕಲರಾಗಿ ಬರುತ್ತೆ. ಗೊತ್ತಾಗುತ್ತೆ ನಮಗೆ, ಕಲರ್ ಚೇಂಜ್ ಆಗ್ತಾ ಬಂದರೆ ಇಷ್ಟು ಇತ್ತು ಅಂದರೆ ಸಾಕು ಅನಿಸುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ಪದೇ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ನಿಮಗೆ ಸಿಡಿಯೋ ಚಾನ್ಸಸ್ ಏನಾದರೂ ಇತ್ತು ಅಂದರೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡಿ. ನಡುವೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಆಯಿತು. ಇಲ್ಲ ಹಾಗೆ ಓಪನ್ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 20 ನಿಮಿಷ ಹಿಡಿಯುತ್ತೆ ಟೈಮು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಕಲಿಸ್ತಾನೆ ಇರಬೇಕು. ಇಲ್ಲ ಕಲಿಸಿಲ್ಲ ಅಂದರೆ ಕೆಳಗೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಮೇಲೆ ಹಾಗೆ ಇದ್ಬಿಡುತ್ತೆ. ಹಾಗಾಗಿಬಿಟ್ಟು ನಡುವೆ ಮಿಕ್ಸ್ ಮಾಡ್ತಾನೆ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಒಳಗೆಲ್ಲ ಜ್ಯೂಸ್ ಇಳಿದ್ಬಿಟ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ನೆಲ್ಲಿಕಾಯಿ ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಟ್ಟರು ಆರಾಮಾಗಿ ಡೈಲಿ ಒಂದು ತಿಂತಾರೆ. ಕೂದಲಿಗಂತೂ ತುಂಬಾ ಒಳ್ಳೆಯದು. ಇವಾಗ ನೋಡಿ ಎಲ್ಲ ಚೆನ್ನಾಗೇ ಕುದೀತಾ ಇದೆ. ಇವಾಗ ಮತ್ತೊಂದು ನಾನೊಂದು ಸ್ವಲ್ಪ ಪ್ಲೇಟ್ ಹಾಕಿ ಮುಚ್ಚಿಟ್ಟಿದ್ದೀನಿ. ಗಟ್ಟಿ ಆಗ್ತಾ ಬರ್ತಾ ಇದೆ. ಕಲಿಸ್ತಾನೆ ಇರಬೇಕು. ಕಲಿಸ್ತಾ ಇದ್ದಂಗೆ ಎಲ್ಲ ತುಂಬ ನೀಟಾಗಿ ನಿಧಾನವಾಗಿ ಕಲಿಸ್ಬೇಕು. ತುಂಬ ರಫ್ ಕಲಿಸ್ಬಿಟ್ರೆ ಒಡೆಯೋ ಚಾನ್ಸ್ ಇರುತ್ತೆ. ನಿಧಾನವಾಗಿ ಒಂದು ಸ್ವಲ್ಪ ಕೆಳಗೆ ಮೇಲೆ ನಿಧಾನವಾಗಿ ಕಲಿಸ್ತಾ ಇರಬೇಕು. ಇವಾಗಂತೂ ತುಂಬ ನೆಲ್ಲಿಕಾಯಿ ಸೀಸನು, ಎಲ್ಲಿ ನೋಡಿದ್ರೂ ನೆಲ್ಲಿಕಾಯಿ ಸಿಗುತ್ತೆ. ಆರಾಮಾಗಿ ತೊಗೊಬೋದು. ಏನು ತುಂಬ ಕಾಸ್ಟ್ಲಿನೂ ಏನಿಲ್ಲ. ಅರ್ಧ ಕೆ ಜಿ 100 ರೂಪಾಯಿ ಅಷ್ಟೇ. ಈ ಸೀಸನಲ್ಲಿ 1 ಕೆ ಜಿ ಆ ಥರ ಮಾಡಿಟ್ಕೊಂಡ್ವಿ ಅಂದರೆ ಆರಾಮಾಗಿ ಡೈಲಿ ಒಂದೊಂದು ತಿನ್ಬೋದು. ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ಇವಾಗ ನೋಡಿ ಕಲರೆಲ್ಲ ಫುಲ್ ಚೇಂಜ್ ಆಯಿತು. ಇಷ್ಟಿದ್ರೆ ಸಾಕು. ಇದಕ್ಕೂ ಮೇಲೆ ಏನಾದರೂ ನಾವು ಬೇಯಿಸ್ಕೊಂಡ್ವಿ ಅಂದರೆ ಫುಲ್ ಒಂಥರ ಒತ್ತಿ ಸ್ಮೆಲ್ ಬಂದುಬಿಡುತ್ತೆ. ಸಾಕು ಇಷ್ಟೇ. ಇಷ್ಟಾದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಫುಲ್ ಒಂದು ನೈಟ್ ಫುಲ್ಲು ಹೀಗೆ ಬಿಡಬೇಕು. ಬೆಲ್ಲದ ಪಾಕದಲ್ಲಿ ಹೀಗೆ ಇಟ್ಬಿಟ್ಟು
ಮಾರನೇ ದಿನ ನಾವು ಒಂದು ಸರ್ವಿಂಗ್ ಬೌಲಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಗ್ಲಾಸ್ ಜಾರ್ ಇರುತ್ತೆ ಅಲ್ವಾ, ಅದರಲ್ಲಿ ಸ್ಟೋರ್ ಮಾಡಿಟ್ಕೊಬೇಕು. ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಡ್ರೈ ಗ್ಲಾಸ್ ಬೌಲ್ಗೆ ಬಾಕ್ಸಿಗೆ ಹಾಕಿಟ್ಕೊಂಬಿಟ್ಟು ನೀಟಾಗಿ ನಾವು ತೆಗಿಬೇಕಾದ್ರೂ ಅಷ್ಟೇ ಸ್ಪೂನಿಂದ ತೆಗಿತಾ ಇದ್ದರೆ ಹಸಿದು ಇರಬಾರ್ದು. ಡ್ರೈ ಸ್ಪೂನಿಂದನೇ ತೆಗಿಬೇಕು. ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ 1 ವರ್ಷವರೆಗೂ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಖತ್ತಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಳಿಗೆ ಕೊಟ್ಟರೆ ಇದನ್ನು ಕಂಡಿಡಿಯೋಕ್ಕೆ ಆಗ್ತಿಲ್ಲ ನೆಲ್ಲಿಕಾಯಿ ಅಂತೇಳ್ಬಿಟ್ಟು. ನೋಡೋದಕ್ಕೆ ಸೇಮ್ ಜಾಮೂನ್ ಥರನೇ ಇದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೇ ಇವತ್ತಿನ ಸ್ವೀಟ್ ನೆಲ್ಲಿಕಾಯಿ ರೆಸಿಪಿ. ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಸ್ವೀಟ್ ನೆಲ್ಲಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.